Welcome back, Zenu Good family. ನಾನು ಹೇಳಿದೆ ಅಲ್ಲ, ಗಿಡ ಎಲ್ಲ ತಂದು ಅಲ್ಲಿ ಮನೆಯಿಂದ ತಂದು ಇಲ್ಲಿ ಸೆಟ್ ಮಾಡಿದೆ ಅಂತ. ಇದೆಲ್ಲ ಈ ಗಿಡ ಎಲ್ಲ ಅಲ್ಲಿ ಗೇಟ್ ಹತ್ರ ಇತ್ತು ಆಯಿತಾ, ಸ್ಟಾರ್ಟಿಂಗ್ ಬರುವಲ್ಲಿ. ಅದೆಂತದ ಬಿಸಿಲು ಜಾಸ್ತಿ ಆಗಿ ಎಂತ ಗೊತ್ತಿಲ್ಲ, ಅಲ್ಲಿಗೆ ಒಂಥರ ಆಗ್ತಿತ್ತು. ಅದಕ್ಕೆ ಈ ಸೈಡ್ ಇಟ್ಟೆ. ಮತ್ತು ಈಗ ತಂದದನ್ನೆಲ್ಲ ದಾಸವಾಳದನ್ನೆಲ್ಲ ಆ ಸೈಡ್ ಬ್ಯಾಕ್ ಸೈಡೆಲ್ಲ ಆಗಿಟ್ಟಿದ್ದೇನೆ. ಮತ್ತು ಎಂತ ಮಾಡೋದು, ಇಲ್ಲಿ ಇಡೋದು ಅಂತ ನನಗೆ ಪ್ಲ್ಯಾನ್ಸ್ ಇಲ್ಲ, ನೋಡಬೇಕು. ಇನ್ನು ಸ್ವಲ್ಪ ದಿವಸ ಅಲ್ಲಿ ಇಡೋದು, ಮತ್ತು ನೋಡಬೇಕು. ಇಲ್ಲ ಅದು ಪ್ಲೇಸ್ ಸೆಟ್ ಆಗೋದಾದರೆ ಅಲ್ಲಿ ಇಡಬೇಕು. ನೋಡಿ, ಅಲ್ಲಿ ಮೇಲಿದ್ದದನ್ನೆಲ್ಲ ತಂದು ಈ ಸೈಡ್ ಇಟ್ಟದ್ದು. ಫುಲ್ ಸೈಡಲ್ಲೆಲ್ಲ ಗಿಡ ಹುಲ್ಲೆಲ್ಲ ಬಂದಿದ್ದು, ಅದನ್ನೆಲ್ಲ ಇನ್ನು ಕ್ಲೀನ್ ಮಾಡಬೇಕು. ಮಳೆಗೆ ಹಾಗೆ ಅಲ್ಲ, ಎಷ್ಟು ಕ್ಲೀನ್ ಮಾಡಿದರೆ ಜಾಸ್ತಿ ಆಗ್ತವೆ ಇರ್ತದೆ. ಇನ್ನೊಮ್ಮೆ ಒಂದು ದಿವಸ ಫ್ರೀ ಮಾಡಿ ಕ್ಲೀನ್ ಮಾಡಬೇಕು. ಈಗ ಅಲ್ಲಿಂದ ಸೀದಾ ಮನೆಗೆ ಬಂದದ್ದು ಆಯಿತಾ. ಎಂತಾದರೆ ಮಗು ಇಲ್ಲಿದ್ದಲ್ಲ, ಐರನ್ನೆಲ್ಲ ಮಾಡಿ ಡ್ರೆಸ್ ಇಟ್ಕೊಂಡು ಬಂದದ್ದು. ಇಂಥ ವಿಷಯ ಅಂದರೆ, ನಿನ್ನೆ ಚಿಕ್ಕ ಮೇಲಿದ್ದರು ಚಾಕಿ ತಿಂಡಿ ಮಾಡಬೇಡ, ಇಡ್ಲಿ ಸಾಂಬಾರೆಲ್ಲ ಉಂಟು, ಸುಮ್ಮನೆ ಮಾಡಲಿಕ್ಕೆ ಹೋಗಬೇಡ ಅಂತ. ಹಾಗೆ ಎಂತ ಸಹ ಮಾಡಿರಲಿಲ್ಲ. ಹಾಗೆ ಸ್ವಲ್ಪ ಬೇಗವೇ ಬಂದಿದ್ದೇವೆ. ಮತ್ತು ಮಗುವನ್ನೆಲ್ಲ ಹೊರಡಿಸಿ ಇನ್ನು ಹೊರಡುತ್ತದೆ ಅವನಿಗೆ ಸ್ನ್ಯಾಕ್ಸಿಗೆ ಆಯಿತಾ. ಅದು ನೆಕ್ಸ್ಟ್ ನಾಳೆ. ಕುഞ്ഞി ಹ್ಯಾಪಿ ಇದು അറിയല പിന്നെ എക്സാം അല്ലേ, ഗെയിംസ് ഇല്ല. പോ, നാളെ ഉണ്ട് നിനക്ക്. ಈಗ ಮಾಡಲಿಕ್ಕೆ ಯಾಕೆ? ಓಕೆ ಬಾಯ್. ಮಗುವನ್ನು ಸ್ಕೂಲಿಗೆ ಬಿಟ್ಟು ಬಂದೆವು ಆಯಿತಾ. ಖುಷಿ ಸಿಕ್ಕಿದ್ಲು. ಅದಾಗಿಂತ ಅವನಿಗೆ ಒಂದೇ ಟೆನ್ಷನ್, ಗೇಮ್ಸ್ ಉಂಟಾ ಅಂತ, ಮತ್ತು ಖುಷಿಗೆ ಉಂಟಂತ. ಅದು ಕಿರಿಕಿರಿ ಮಾಡ್ತಿದ್ದ. ಕಾಪಿ ಕಾಡಿಗೆ ಮುಟ್ಲಿಕ್ಕೆ ಆಗುವಾಗ ಜೋರು ಮಳೆ ಆಯಿತಾ. ಮತ್ತು ಅಲ್ಲಿ ಸ್ಟಾಪ್ ಮಾಡಿ ಹಸ್ಬೆಂಡ್ ರೈನ್ ಕೋಟೆಲ್ಲ ಹಾಕ್ತಿದ್ದಾರೆ. ಇನ್ನು ಹೇಗಾದರೂ ಮಾಡಿ ಹೋಗ್ಬೇಕು ನಿಂತರೆ ಮತ್ತು ಬಾಕಿ ಆಗ್ತೇವೆ. ಮತ್ತು ಅಲ್ಲಿಂದ ಶಾಪಿಗೆ ಸೀದಾ ಹೋಗಿ ಕಟ್ಟಿಂಗ್ ಇಟ್ಕೊಂಡು ಬಂದದ್ದು. ಅಲ್ಲಿ ವೀಡಿಯೋ ತೆಗಿಲಿಕ್ಕೆ ಆಗಲಿಲ್ಲ, ಯಾಕೆ ಅಂದರೆ ಮೊಬೈಲ್ ತೆಗಿಲಿಕ್ಕೆ ಆಗೋದಿಲ್ಲ, ಗಾಡಿಯೊಳಗೆ ಇಟ್ಟಿದ್ದೆವು. ಹಾಗೆ ಮನೆಗೆ ಬಂದು ಚಹಾ ಕುಡಿತಿದ್ದೇವೆ. ಇನ್ನು ಚಹಾ ಕುಡಿದು ಮತ್ತು ಶಾಪಿಗೆ ಹೊರಡಿದ್ದು. ಶಾಪಲ್ಲಿದ್ದೇನೆ. ಇದು ಬ್ಯಾಗ್ ನೋಡಿ ಹಾಕಿದ್ದೇನೆ ಇವತ್ತು, ಚಿಕ್ಕದಾಯಿತು. ಇದರಲ್ಲಿ ಒಂದು ಎಂಥ ಸಹ ಸಿಪ್ಪಿಲ್ಲ ನನಗೆ, ಅದಕ್ಕೆ ಕಿರಿಕಿರಿ ಆಗ್ತುಂಟು. ಹಾಗೆ ಸಮಾಧಾನ ಇಲ್ಲ ಆಯಿತಾ. ತೋರಿಸ್ತೇನೆ ಎಂತ. ಪುನಃ ಪರ್ಸ್ ಇಡಬೇಕು. ನನಗೆ ಇಷ್ಟ ಇಲ್ಲ, ನನಗೆ ಈಗ ರಾಶಿಯಾಗಿ ತರಬೇಕು. ನನಗೆ ಅದಿಷ್ಟ, ರಾಶಿಯಾಗಿ ತರಬೇಕು. ಇಷ್ಟ ಅಂದರೆ ಹಾಗೆಲ್ಲ ಸೀದಾ ಹಾಕ್ಬೋದಲ್ಲ. ದೇವ, ನನಗೆ ಗೊತ್ತಾಗೋದಿಲ್ಲ. ಒಂದು ಎಲ್ಲರೂ ಒಂದು ಚಿಕ್ಕ ಜಿಪ್ಪರ್ ಇರ್ತಿದ್ರೆ ಟೆನ್ಷನ್ ಇರಲಿಲ್ಲ. ನೋಡಿ ಎಂತೆಲ್ಲ ಆಗ್ತದೆ ಅಂತ. ನೋಡಿ, ಈ ಫಾರ್ಮ್ ತಂದಿಟ್ಟು ಯಾವಾಗ ಮಂಗಳವಾರವೇನ ತಂದಿಟ್ಟಿದ್ದೇನೆ. ಇನ್ನು ಸಹ ಕೊಡ್ಲಿಕ್ಕೆ ಆಗಲಿಲ್ಲ, ಅಂದರೆ ಮೊನ್ನೆಯಿಂದ ರಜೆ ಇತ್ತಲ್ಲ, ಅಂಗನವಾಡಿಗೆ ಈಗ ಹೋಗಬೇಕು. ಇನ್ನು ಹೊರಡಿದು ಹೋಗಿ ಕೊಟ್ಟು ಬರುವ ಅಂತ. ತುಂಬ ಲೇಟ್ ಆಯಿತಲ್ಲ. ಮನೆ ವಾರದಲ್ಲಿ ಇಲ್ಲೇ ಆಯಿತು, ಅಂಗನವಾಡಿ ಮೇಲೆ ಉಂಟು ಅಲ್ಲಿ. ಮತ್ತು ನಮ್ಮದೊಂದು ಮೂವರದ್ದು ಅಲ್ಲಿ ಕಾಪಿಗುಡ್ನಿಂದ ಮೇಲೆ ಅಲ್ಲಿ ಅಂಗನವಾಡಿಯಲ್ಲಿ. ಮತ್ತು ಅಮ್ಮನೊಂದು ಒಬ್ಬ ಹೇಳಿದೆ ಮುಲ್ಲಕಾಡು ಸ್ಕೂಲ್ ಆಯಿತಾ. ಮೊನ್ನೆ ಹೋಗಿದ್ದೆ, ಹೇಳಿದೆ ಅಲ್ಲ, ಅಪ್ಲಿಕೇಶನ್ ತರಲಿಕ್ಕೆ ಲೇಟ್ ಆಗಿದೆ ಅಂತ. ಹಾಗೆ ಇದೊಂದು ಬಾಕಿ ಆಗಿದೆ ಮನೆಯವರದೆಲ್ಲ, ಅವರದ್ದು ತುಂಬ ಉಂಟು, ಅಜ್ಜಿ ಮನೆಯದೆಲ್ಲ. ಹಾಗೆ ಒಂದು ಇಲ್ಲಿ ಕೊಟ್ಟು ಬರಂತ. ಮೊನ್ನೆಯಿಂದ ರಜೆ ಇತ್ತಲ್ಲ ಅಂಗನವಾಡಿಗೆ, ಹಾಗೆ ಕೊಡಲಿಲ್ಲ. ಈಗ ಕೊಟ್ಟು ಬರುವ ಅಂತ. ನಾವು ಕಲಿತ ಅಂಗನವಾಡಿ ಆಯಿತಾ. ನಾವು ಬರುವಾಗ ಹೀಗಿರಲಿಲ್ಲ, ಈಗ ಫುಲ್ ಚೇಂಜ್ ಆಗಿದೆ. ಕೊಟ್ಟು ಬಂದೆ ಆಯಿತಾ. ಇಲ್ಲಿ ಒಂದು ತುಂಬ ಮೆಮೊರೀಸ್ ಉಂಟಾಯಿತಾ. ಅಂಗನವಾಡಿಗೆ ಬಂದದ್ದು. ಬರುವಾಗ ಇಲ್ಲೆಲ್ಲ ಹೂವಿದ ಗಿಡ ಎಲ್ಲ ತೋರಿಸ್ತೇನೆ ಅವು ಅಂತ. ಇದೊಂದು ಮುಳ್ಳಿದ್ದು, ಮತ್ತೊಂದು ಇದೊಂದು ಪರ್ಪಲ್ ಕಲರ್
ಇದು ನೋಡಿ ಇದೆಲ್ಲ ನೋಡಿ ಯಾವ ಹೂವೆಲ್ಲ ಅದೆಲ್ಲ ಇಟ್ಕೊಂಡು ಹೋಗ್ತಿದ್ದೆವು. ಆದರೆ ಈಗ ಖುಷಿ ಇಲ್ಲ ಅಲ್ಲ, ಹಾಗೆ ಇನ್ನು ಶಾಪಿಗೆ ಹೋಗೋದು. ಊಟ ಮಾಡುವ ಟೈಮ್ ಆಗಿದೆ, ಈಗ ಊಟ ಮಾಡೋದು. ಅಮ್ಮ ಇಲ್ಲ ಅಲ್ಲ, ನಿನ್ನೆ ಊರಿಗೆ ಹೋಗಿದ್ದಾರೆ. ನಿನ್ನೆದು ವ್ಲಾಗಲ್ಲಿ ತೋರಿಸಿದ್ದೇನಲ್ಲ ಅಮ್ಮ ಊರಿಗೆ ಹೋಗಿದ್ದಾರೆ ಅಂತ. ಈಗ ನಾವು ಊಟ ಮಾಡೋದು. ಮನೆಗೆ ಮಾಮಿ ಬಂದಿದ್ದಾರೆ ಆಯಿತಾ, ತುಂಬ ಟೈಮಿನ ನಂತರ. ಅಕ್ಕನ ಮನೇಲಿ ಇದ್ದರು, ಹಾಗೆ ಇವತ್ತು ಮನೆಗೆ ಬಂದಿದ್ದಾರೆ. ಹಾಗೆ ನಾವೀಗ ಊಟ ಮಾಡೋದು. ಬೇಕರಿ ಬಂದಿದೆ, ಬೇಕರಿ ಖುಷಿಗೋಸ್ಕರ ಬೇಕರಿ ಅಲ್ಲ ಖುಷಿ. ಬೇಕರಿ ಇಲ್ಲದಿದ್ದರೆ ನಮಗೆ ಆಗುದಿಲ್ಲ ನೋಡಿ. ಚಳಿ ಜೋರು ಚಳಿ ಜೋರು. ಇಂಕದು ಮನೆಗೆ ಬಂದೆ ಆಯಿತಾ. ಇವತ್ತು ಎಂತ ಅನಿಸ್ತು, ಟೈಮ್ 7:30 ಆಗಿದೆ. ಎಂತ ಇವತ್ತು ಮಾಡೋದಂದರೆ ತೋರಿಸ್ತೇನೆ. ಚಿಕನ್ ಮಾಡಬೇಕು, ಅನ್ನ ಇಡಬೇಕು, ಸಾರು ಎಲ್ಲ ಆಗಬೇಕು. ಸಿಗ್ತೇನೆ ಸ್ವಲ್ಪ ಲೇಟ್. ಚಿಕನ್ ಎಲ್ಲ ಕ್ಲೀನ್ ಮಾಡಿ ಆಗಿದೆ ನೋಡಿ, ಇದು ರೆಡಿ ಆಗಿದೆ. ಕಟ್ಟಿಂಗ್ ಮಾಡಿ ನೋಡಿ, ಅನ್ನ ಕುಕ್ಕರಲ್ಲಿ ಉಂಟು. ಟೈಮ್ ನೋಡಿ ಇನ್ನೂ ಆಗಬೇಕು. ಎಂತ ಮಾಡೋದು ಅಂತ ಡೌಟಲ್ಲೇ ಇದ್ದೇನೆ. ಇಷ್ಟೊತ್ತಾಯಿತು ನೋಡಿ, ಇದು ಅರ್ಧದಲ್ಲಿ ಉಂಟು. ಟೈಮ್ 9 ಆಯಿತು. ಎಂತ ಮಾಡೋದು ಅಂತ ನನಗೆ ಅರ್ಥ ಆಗ್ತಿಲ್ಲ, ಪ್ಲ್ಯಾನೇ ಬರ್ತಿಲ್ಲ. ಅಪ್ಪ ಮಗ ಬಂದರು, ಇವನು ಸಹ ಬಂದಿದ್ದಾನೆ. ಇವನನ್ನು ಈಗ ಚೋರಿ ಮಾಡಿ ಕರ್ಕೊಂಡು ಅಲ್ಲ, ಮನೆಯಿಂದ ಕಳಿಸಿದ್ದು ಇಲ್ಲಿ ಚಿಕನ್ ಅಂತ ನೋಡಿ. ಚಿಕನ್ ಬೇಯ್ತುಂಟು, ತೋರಿಸ್ತೇನೆ ನೋಡಿ. ಹೀಗೆ ಆಗಿದೆ ಚಿಕನ್. ಅಲ್ಲಿಗೊಂದು ಗಸಿಯಾಗಿ ಮಾಡಿದಾಯ್ತು. ಸಾರೆಂತ ಮಾಡಲಿಕ್ಕೆ ಆಗಲಿಲ್ಲ, ಟೈಮ್ ಸಾಕಾಗಲಿಲ್ಲ. ಇನ್ನು ಗಂಜಿ ಊಟ ಮಾಡೋದೇನು. ಗಸಿ ಹೋಗಿ ಸುಕ್ಕ ಆಗಿದೆ. ಅಲ್ಲ ಅವನಿಗೆ ಟಾರ್ಚ್ ಬೇಕಾ ಬಾ. ಇಲ್ಲ ಟಾರ್ಚ್ ತರ್ತಿದ್ದಾನೆ ಮೆಲ್ಲಪ್ಪು. ಮೆಲ್ಲ ರೋಡಲ್ಲಿ ಲೈಟ್ ಇಲ್ಲ ಆಯ್ತಾ, ಎಂತ ಸಹ ಕಾಣುದಿಲ್ಲ, ಕಪ್ ಕಪ್ ಕಾಣ್ತದೆ. ಮೆಲ್ಲ 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 ಬಾಪ್ಪ. ಹಾಂ ಬ್ರಷ್ ಸೆಟ್ ಮಾಡಿ ಇಡುವ ಅಂತ, ಮತ್ತೆ ಅಲ್ಲಿ ಇಟ್ಟರೆ ಅಲ್ಲೇ ಬಾಕಿ ಆಗ್ತದೆ. ಅದು ಕಲರವ ಪರ್ಪಲ್ ಬ್ಲೂ. ಹಾಂ ನೆನ್ನಿನಿ ಪರೈ ಸೇಮ್. ಅದು ಯಾಕೆ ಹಾಗೆ? ಹಾಂ ನೀದು ನಿಮ್ಮ ಹಾಗೆ ಆಗಬೇಕಲ್ಲ, ಅದಕ್ಕೆ ಅಷ್ಟು ಚಿತ್ತಾನೆ ಗೊತ್ತಾಯ್ತಲ್ಲ. ಅಲ್ಲೇ ಐನಲ್ಲೇ ನೀರ್ದು ಬ್ಲೂ ಉಂಟನಲ್ಲೇ ಮದುವೆ ಅಪ್ಪನೇ. ఇంక పర్పులా ಅದು ವೇಸ್ಟ್, ಅದು ಬೇಕು. ಅದು ಸೌಂಡ್ ಹಾಂ 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 ಗೊತ್ತಾಯ್ತಾ. ಇನ್ನೊಂದು ಬ್ರಷನ್ ಇದಕ್ಕೆ ಹಾಕಿ ಮ್ಯಾಚಿಂಗ್ ಆಗಿ ಅರ್ಥ ಆಯ್ತಾ? ಅರ್ಥ ಆಯ್ತಲ್ಲ.
ಅಷ್ಟಿದ್ದಾನೆ. ನಾನು ಇನ್ನೆಂತಾರೆ ಹೇಳಿದ್ರು, ನಾನು ಇನ್ನೆಂತಾರೆ ಹೇಳಿದ್ರು ಅದಕ್ಕೆ. ಇಲ್ಲಿಡಪ್ಪ ಕುഞ്ഞ ಇಲ್ಲಿಡು. ಅಲ್ಲ ಆದರೆ ಇವತ್ತಿದ್ದು ಬ್ಲಾಗ್ ಸರ್, ಇವತ್ತಿದ್ದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇವೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.